ಮೈಸೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಸಮಾಜದ ಮುಖಂಡರುಗಳನ್ನು ಮತ್ತು ಪಕ್ಷದ ಎಲ್ಲ ಹಿರಿಯರನ್ನು ಒಗ್ಗೂಡಿಸಿಕೊಂಡು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲಾಗುವುದು ಎಂದು ಮೈಸೂರು ಗ್ರಾಮಾಂತರ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ಕುಮ್ರಹಳ್ಳಿ ಸುಬ್ಬಣ್ಣ ತಿಳಿಸಿದರು. ನಂಜನಗೂಡು ನಗರದ ಗೌರಿಕಟ್ಟೆ ಬೀದಿಯ ನಾಯಕರ ಸಮುದಾಯ ಭವನದಲ್ಲಿ ತಾಲೂಕು ನಾಯಕರ ಸಂಘದ ವತಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನನ್ನ ಮೈಸೂರು ಜಿಲ್ಲೆ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷನಾಗಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಲು ಒತ್ತು ಕೊಡುವ ಕೆಲಸ ಮಾಡುತ್ತೇನೆ. ನಂಜನಗೂಡು ತಾಲೂಕಿನಲ್ಲಿ ಕಳೆದ ಬಾರಿ ಬಿಜೆಪಿ ಕಾರಣಾಂತರಗಳಿಂದ ಸೋಲುಂಟಾಯಿತು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಂಜನಗೂಡಿನಲ್ಲಿ ಬಿಜೆಪಿ ತಾವರೆ ಹೂವನ್ನು ಗೆದ್ದೇ ಗೆಲ್ಲಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ನಾಗರಾಜು, ಗೌರವಾಧ್ಯಕ್ಷ ಲಿಂಗನಾಯಕ, ಖಜಾಂಚಿ ವೈಆರ್ ಸುಧೀರ್ ಕುಮಾರ್, ಹುಲ್ಲಹಳ್ಳಿ ನಾಗೇಂದ್ರ, ಶ್ರೀಕಂಠ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಾನು ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸದಸ್ಯರುಗಳನ್ನು ಆಯ್ಕೆ ಮಾಡೋದಕ್ಕೆ ನಾನು ಒತ್ತು ಕೊಟ್ಟು ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹಾಗೂ ನಂಜನಗೂಡು ತಾಲೂಕಿನಲ್ಲಿ ಕಳೆದ ಬಾರಿ ಏನು ಬಿಜೆಪಿ ಸೋತು, ಕಾರಣಾಂತರಗಳಿಂದ ಬಿಜೆಪಿ ಸೋತು, ಮುಂದಿನ ಚುನಾವಣೆಯಲ್ಲಿ ನಾವು ಬಿಜೆಪಿ ಗೆದ್ದೇ ಗೆಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ಮಾಜಿ ಶಾಸಕರು ಬೇರೆ ಕ್ಯಾಂಡಿಡೇಟು ಹಾಗೆ ಓಡಾಡ್ತಾ ಇದ್ರು. ಈಗ ನೀವಾಗಿರೋದ್ರಿಂದ ಅವರ ಸಂಬಂಧ ಹೆಂಗಿದೆ ಸರ್? ನಮ್ಮವರ ಸಂಬಂಧ ಚೆನ್ನಾಗಿದೆ. ನಮ್ಮವರ ಸಂಬಂಧ ಏನಿಲ್ಲ. ನನಗೆ ಫೋನ್ ಮಾಡಿ ಈಗಾಗಲೇ ವಿಶ್ ಮಾಡಿದ್ದಾರೆ. ಮತ್ತು ನಾನು ಸಹ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಅವರು ಯಾವುದೋ ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಅವರು ಸಹ ಹೇಳಿದ್ದಾರೆ, ನನಗೆ ನಮ್ಮ ಕ್ಷೇತ್ರದವರಿಗೆ ಅಧ್ಯಕ್ಷರು ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ ಅಂತ ಹೇಳಿದ್ದಾರೆ. ಏನಿಲ್ಲ, ಅದರಲ್ಲೇ ಏನಿಲ್ಲ. ಈಗ ಬಿಜೆಪಿ ಪಕ್ಷ ಅಂದರೆ ನಮಗೆಲ್ಲ ಗೊತ್ತಿದೆ. ಏನು ದೇಶದಲ್ಲಿ, ರಾಷ್ಟ್ರದಲ್ಲಿ ಏನು 3 ಬಾರಿ ಸರ್ಕಾರ ಬಂದು ಮೋದಿಯವರು ಪ್ರಧಾನಿಯಾಗಿದ್ದಾರೆ. ರಾಜ್ಯದಲ್ಲೂ ಸಹ ಕಳೆದ ಬಾರಿ ಸರ್ಕಾರ ಬಂದಿತ್ತು. ಅಭ್ಯರ್ಥಿಗಳು 100 ಜನ ಇರ್ತಾರೆ. ಈಗ ರಾಜಕೀಯದಲ್ಲಿ ಭಾಳ ಪೈಪೋಟಿ ಇದೆ, ಬಿರುಸಿದೆ. ಒಂದೊಂದು ಕ್ಷೇತ್ರದಲ್ಲಿ 10 ಜನ 5 ಜನ ಅಭ್ಯರ್ಥಿಗಳು ಹಾಕಬೇಕಾದ್ರೆ ಬಿ ಫಾರಮ್ ಇರೋದು ಒಂದೇ. ರಾಷ್ಟ್ರೀಯ ಮುಖಂಡರುಗಳು, ರಾಜ್ಯ ಮುಖಂಡರುಗಳು ಯಾರಿಗೆ ಕೊಡ್ತಾರೆ ಅವರಿಗೆ ಕೆಲಸವನ್ನು ನಾವು ಇಡೀ ಜಿಲ್ಲೆಯಲ್ಲಿ ಮಾಡಿ ಸಂಘಟನೆಯನ್ನು ಮಾಡಿ ಹೆಚ್ಚಿನ, ಈಗ ನನ್ನ ವ್ಯಾಪ್ತಿಗೆ 7 ವಿಧಾನಸಭಾ ಕ್ಷೇತ್ರಗಳು ಬಂದಿದೆ. ಒಂದು 5-6 ವಿಧಾನಸಭಾ ಕ್ಷೇತ್ರ ನಾನು ಗೆಲ್ಲಬೇಕು ಅಂತೇಳಿ ಪ್ರಯತ್ನವನ್ನು ನಾವು ಒಡೆಯರವರು ಮತ್ತು ಎಲ್ಲ ಮುಖಂಡಗಳು ಸೇರಿ ಒಗ್ಗಟ್ಟಿನಿಂದ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ. ಚಿಕ್ಕ ನಾಯಕರು ಈ ಸಭೆಗೆ ಬಂದಿದ್ರ ಸರ್? ಇಲ್ಲ ಭೇಟಿ ಮಾಡಿದ್ರೆ ಚಿಕ್ಕ ನಾಯಕರು? ಇದು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ. ಇದು ಸಂಘದ ತಾಲೂಕು ನಾಯಕ ಸಂಘದ ವತಿಯಿಂದ ಕರೆದಿದ್ದು, ನಾನು ಬಂದಿದ್ದೀನಿ ಅಷ್ಟೇ.